ವೀಕ್ಷಕರೇ, ಮೇಷರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ನವೆಂಬರ್ ತಿಂಗಳ ಪೂರ್ತಿಯಾಗಿ ಒಂದು ವರದಿ, ನಿಮ್ಮ ಬಗ್ಗೆ ಒಂದು ವರದಿ. ಲಾಭ ಏನಿದೆ, ನಷ್ಟ ಏನಿದೆ, ಯಾವ ವಿಚಾರದಲ್ಲಿ ನಿಮಗೆ ಅನುಕೂಲತೆಗಳಿದೆ, ಯಾವ ವಿಚಾರದಲ್ಲಿ ಅನಾನುಕೂಲತೆಗಳಿದೆ, ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕು, ಲಕ್ಷ್ಮೀ ಯೋಗ ನಿಮಗೆ ಇದೆಯಾ, ಧನಪ್ರಾಪ್ತಿ ಯೋಗ ಇದೆಯಾ, ಮತ್ತು ನಿಮಗೆ ಸುಲಭವಾದ ಸರಳವಾದ ಪರಿಹಾರಗಳೇನು ಅನ್ನುವಂಥದ್ದನ್ನು ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮುಖ್ಯವಾದಂತಹ ವಿಡಿಯೋ ಇದಾಗುತ್ತೆ ಅಂತ ಹೇಳ್ತಾ ನಿಮ್ಮ ಸಮಯ ನಾನು ವ್ಯರ್ಥ ಮಾಡೋದಿಲ್ಲ. 10 ನಿಮಿಷದ ಕಾಲಾವಕಾಶ ತಗೊಂಡು ವಿಡಿಯೋ ಪೂರ್ಣವಾಗಿ ನೋಡಿ. ಆ ವಿಡಿಯೋದಿಂದ ನಿಮಗೆ ಅನುಕೂಲ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣಗಳು, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿಯವರ ಅದೃಷ್ಟದ ಬಣ್ಣಗಳು ಅಂತಂದ್ರೆ ಬಿಳಿ ಮತ್ತು ಕೆಂಪು ಆಗಿದೆ. ಅದೃಷ್ಟದ ದೇವತೆ ಶ್ರೀ ಮಹಾಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರತಕ್ಕಂಥದ್ದು. ಮಿತ್ರ ರಾಶಿಗಳು ಸಿಂಹ, ತುಲಾ, ಧನಸ್ಸು ರಾಶಿ ಆದರೆ ಶತ್ರು ರಾಶಿ ಮಿಥುನ, ಕನ್ಯಾ ರಾಶಿ ಆಗಿರತಕ್ಕಂಥದ್ದು. ಇನ್ನು ಈ ಮೇಷರಾಶಿಯವರು ಬಹಳಷ್ಟು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಧೈರ್ಯಶಾಲಿಗಳು, ಕೋಪಿಷ್ಟರು. ಯಾಕಂತಂದ್ರೆ ಕೋಪ ಬೇಗ ಬಂದ್ಬಿಡುತ್ತೆ ಅವರಿಗೆ, ಒಮ್ಮೊಮ್ಮೆ ಕಾರಣ ಇಲ್ಲದೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಧೈರ್ಯಶಾಲಿಗಳು ಎಂಥ ಕಠಿಣವಾಗಿದ್ರು, ರಿಸ್ಕಿವಾಗಿದ್ರು ಕೂಡ ರಿಸ್ಕನ್ನು ತೆಗೆದುಕೊಳ್ತಾರೆ, ಹಠದಿಂದ ಕೆಲಸವನ್ನ ಮಾಡ್ತಾರೆ. ಅಂತಹ ವ್ಯಕ್ತಿಗಳು ಮೇಷರಾಶಿಯವರು. ಯಾವತ್ತಿಗೂ ಇವರು ಹಿಡಿದಂತಹ ಹಠ ಇದೆಯಲ್ಲ, ಆ ಹಠ ಎಂದಿಗೂ ಬಿಡಲ್ಲ. ಅದನ್ನು ಪರಿಪೂರ್ಣ ಆಗುವವರೆಗೂ ಕೂಡ ಕೊನೆ ಗಳಿಗೆವರೆಗೆ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಮೇಷರಾಶಿಯವರು. ಇಂಥ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾದ ಫಲ ಇದೆ ಅಂತಂದರೆ 3, 4, 6, 7, 11, 12 ಮತ್ತು 13ನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇಂಥ ಮೇಷರಾಶಿಯವರಿಗೆ ನೋಡಿ, ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಹಣಕಾಸಿಂದು ಮಾಡುವಂಥ ಕೆಲಸದ ಬಗ್ಗೆನೋ ಅಥವಾ ನಾನಾ ರೀತಿ ಯೋಜನೆಗಳೋ ಏನೋ ಒಂದು ಪ್ಲಾನ್ ಅಂತೂ ನೀವು ಓಡಿಸ್ತಾ ಇರ್ತೀರಿ. ಸುಮ್ಮನೆ ಕೂಡುವಂಥ ವ್ಯಕ್ತಿಗಳಲ್ಲ, ಸದಾ ಪಾರದರ್ಶಕವಾದಂತಹ ರೀತಿಯಲ್ಲಿ ಸದಾ ಸಕ್ರಿಯವಾಗಿರ್ತಕ್ಕಂತಹ ವ್ಯಕ್ತಿಗಳು ಮೇಷರಾಶಿಯವರು. ಆ ಕಾರಣದಿಂದ ಏನಾಗುತ್ತೆ, ಮಾಡುವಂಥ ಕೆಲಸಗಳು ಒಂದು ಹಂತದಲ್ಲಿ ನಡೀತಾ ಇರ್ತದೆ, ನಿಲ್ಲಿಸಲ್ಲ. ಎಂಥ ಕ್ರಿಟಿಕಲ್ಲೇ ಇರಲಿ, ಕಂಡೀಷನ್ನೇ ಇರಲಿ, ಸವಾಲುಗಳಿದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೋತಾ ಒಂದು ಹಂತದಲ್ಲಿ ನಡೆಸ್ತಾ ಹೋಗುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇರತಕ್ಕಂಥದ್ದು, ಅದು ಒಳ್ಳೆಯ ಬೆಳವಣಿಗೆ. ಉಳಿದಂತೆ ನಿಮಗೆ ಉತ್ತಮವಾದಂಥ ಬದಲಾವಣೆಗಳು ಉಂಟಾಗುತ್ತೆ. ಯಾಕಂತಂದ್ರೆ ಕಷ್ಟ ಬಂದಿದೆ, ನೋವು ಬಂದಿದೆ, ಯಾರಿಗಿಲ್ಲ ಕಷ್ಟ, ಎಲ್ಲರಿಗೂ ಇದೆ. ಅವರವ್ರು ಇರುವಂಥ ಕಂಡೀಷನ್ನಲ್ಲಿ ಅವ್ರ ಕಷ್ಟಗಳಿರುತ್ತೆ. ಕೋಟಿ ಇದ್ದವರಿಗೆ ಅವ್ರದ್ದೇ ಆದಂತಹ ಕಷ್ಟಗಳಿರುತ್ತೆ, ಲಕ್ಷ ಇದ್ದವರಿಗೆ ಅವ್ರದ್ದೇ ಆದಂತಹ ಕಷ್ಟ ಇರುತ್ತೆ. ಏನೂ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಅವ್ರದ್ದೇ ಆಗಿರತಕ್ಕಂತಹ ಕಷ್ಟಗಳು ಅವರವರ ಜೀವನದಲ್ಲಿ ಇರುತ್ತೆ. ಅದಕ್ಕೆ ಹೇಳೋದು, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಅವರಿರುವಂಥ ಕಂಡೀಷನ್ನಲ್ಲಿ ಅನೇಕ ಸವಾಲುಗಳು, ಎಡರು ತೊಡರುಗಳು ಮಧ್ಯದಲ್ಲಿಯೂ ಕೂಡ ನಿಭಾಯಿಸ್ತಾ ಹೋಗ್ತಿರಲ್ಲ, ಅದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ. ಇನ್ನು ಈ ತಿಂಗಳಲ್ಲಿ ಏನೋ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್, ಸಮಾಜದಲ್ಲಿ ನಿಮಗೆ ಒಂದು ಕೇಂದ್ರ ಬಿಂದು ಆಗಿರ್ತೀರಿ. ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಾಮೂಹಿಕವಾಗಿ ಜನಮನ್ನಣೆ, ಜನವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಕೀರ್ತಿಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ವ್ಯಕ್ತಿಗಳು ಒಳ್ಳೆಯವರು, ಈ ಈ ಮನುಷ್ಯ ಒಳ್ಳೆಯವನು, ಈ ಮಹಿಳೆ ಒಳ್ಳೆಯವಳು, ಈ ರೀತಿಯಾಗಿ ಒಳ್ಳೆಯ ಒಂದು ಭಾವನೆಗಳು, ಶಬಾಷ್ಗಿರಿಯನ್ನು ತೆಗೆದುಕೊಳ್ಳುವಂಥದ್ದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೋ ಒಂಥರ ಹಾಗೇನೆ ನೀವು, ಯಾಕಂತಂದ್ರೆ ನಿಮ್ಮ ಕೆಲಸ ಮಾಡೋದಕ್ಕಿಂತಲೂ ಬೇರೆಯವ್ರ ಕೆಲಸ ಮಾಡೋದೇ ಜಾಸ್ತಿ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಯಾಕಂತಂದರೆ ಯಾರೋ ಪ್ರಾಬ್ಲಮ್ ಅಂತ ಬಂದ ಕೂಡಲೇ ಅವ್ರಿಗೆ ಸಹಾಯ ಮಾಡೋದು, ನಿಮಗಿಲ್ಲದೆ ಇದ್ರೂ ಅವ್ರಿಗೆ ಕೊಟ್ಬಿಡೋದು, ಇದೇನು ಮೊದಲೇನಲ್ಲ. ಈ ರೀತಿಯಾದಂತಹ ಒಂದು ಸ್ವಭಾವ ಮೊದಲಿಂದನೂ ರೂಢಿಸ್ಕೊಂಡಿದ್ದೀರಿ. ಎಷ್ಟು ಕಠೋರವಾಗಿ ಕಂಡರೂ ಕೂಡ ಒಳಗಡೆ ಮಮ್ಮಲ ಮರುಗುವಂಥದ್ದು, ಯಾರೋ ಪ್ರಾಬ್ಲಮ್ ಅಂದ ಕೂಡಲೇ ಅವರಿಗೆ ಸಲೆಂಡರ್ ಆಗಿಬಿಡುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಕಾರಣದಿಂದಾಗಿ
ಇದಕ್ಕೆ ಸಿಂಕ್ ಆಗ್ತಾ ಇದೆ. ಏನಂತಂದ್ರೆ ನೀವು ಸಮಾಜ ಸೇವೆ ಮಾಡುವಂಥದ್ರಲ್ಲಿ, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ರಲ್ಲಿ ನಂಬರ್ 1 ಆಗಿರೋದ್ರಿಂದ ಜನಗಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತೀರಿ, ಜನಗಳು ಕೂಡ ನಿಮಗೆ ಹೊಗಳ್ತಾರೆ ಅನ್ನುವಂಥ ಈ ಮಾತಿನ ಅರ್ಥ. ಹಣಕ್ಕೆ ಅಷ್ಟೇನೂ ತೊಂದರೆ ಇರಲ್ಲ, ಆದರೂ ಕೂಡ ಒಂದು ಹಂತದಲ್ಲಿ ಪ್ರಯತ್ನಗಳಂತೂ ನಿರಂತರವಾಗಿ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೌಟುಂಬಿಕ ವ್ಯಾಜ್ಯ ಒಂದು ಬೇರೆ 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 ಥರದ ಸಮಸ್ಯೆಗಳನ್ನು ತರುವಂತಹ ಸಾಧ್ಯತೆಗಳಿದೆ. ಹೊಸ ಹೊಸ ತಿರುವುಗಳು, ಹೊಸ ಹೊಸ ವಿಚಾರಗಳು ಹೊಳೆಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದನ್ನು ಹದಬಸ್ತಿಗೆ ತರಲಿಕ್ಕೆ ನೀವು ಶ್ರಮಿಸಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ, ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ವಾಹನದ ಲಾಭಗಳಿದೆ. ಮಕ್ಕಳಿಗೆ ಕೆಲಸ ಸಿಗ್ಬೋದು ಅಥವಾ ವಿವಾಹಗಳಾಗ್ಬೋದು. ಏನೋ ಒಂದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಫಲಗಳು ಸಿಗುತ್ತೆ. ಈ ಮೇಷರಾಶಿಯವ್ರ ಮಕ್ಕಳು ಏನಾದರೂ ಕೈಗೆ ಬಂದಿದ್ದಾರೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಪರವಾಗಿಲ್ಲ, ಮಕ್ಕಳಿಂದ ನಿಮ್ಗೆ ಒಳ್ಳೆ ಫಲ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವ್ಯಾಪಾರ ಮಾಡುವಂಥವ್ರಿಗೆ, ನಾನು ಆ ವ್ಯಾಪಾರ ಈ ವ್ಯಾಪಾರ ಅಂತಲ್ಲ, ಯಾವುದೇ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ನೀವು ಮಾಡುವಂತಹ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಕ್ರಿಯಾಶೀಲರಾಗಿ, ಹೆಚ್ಚಿನ ಒಂದು ನಿಮ್ಮ ಟೆಕ್ನಾಲಜಿಯನ್ನು, ಆಧುನಿಕ ಟೆಕ್ನಾಲಜಿಯನ್ನು ಬಳಸಿದ್ದೇ ಆದರೆ ಅದನ್ನು ಹೈಟೆಕ್ ಮಾಡುವಂಥದ್ದು, ಅದಕ್ಕೇನೋ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಈ ರೀತಿಯಾದಂತಹ ಪ್ರಯತ್ನಗಳನ್ನು ನೀವೇನಾದರೂ ಮಾಡಿದ್ರೆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು, ಒಳ್ಳೆಯ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ರಾಜಕಾರಣಿಗಳನ್ನು ದೊಡ್ಡ ಹಗರಣಗಳು ಬಾಧಿಸುವಂತಹ ಸಾಧ್ಯತೆಗಳಿದೆ. ನೋಡಿ, ರಾಜಕಾರಣಿಗಳು ಇದನ್ನು ಗಮನಿಸಬೇಕು. ಯಾವುದೇ ದೊಡ್ಡ ರಾಜಕಾರಣಿಗಳಂತಲ್ಲ, ಚಿಕ್ಕ ಪುಟ್ಟ ರಾಜಕಾರಣಿಗಳೇ ಇರಲಿ, ದೊಡ್ಡ ರಾಜಕಾರಣಿಗಳೇ ಇರಲಿ, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರು ಇರ್ಬೋದು, ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಜನಗಳ ವಿಚಾರದಲ್ಲಿ, ಹಗರಣಗಳ ವಿಚಾರದಲ್ಲಿ, ಸುಮ್ಮನೆ ಅಪವಾದಗಳ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿಸ್ಕೊಂಡಿರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ವಿಶೇಷವಾಗಿ ಕಮಿಷನ್ ಆಧಾರಿತ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಸ್ವಲ್ಪ ಈ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರಿಗೆ, ತಯಾರಿಕೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮಗೆ ಲಾಭಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಈ ಕೃಷಿಕರಿಗೆ ಆಗಿರ್ಬೋದು, ವಿಶೇಷವಾಗಿ ಕಲಾವಿದರಿಗಾಗಿರ್ಬೋದು, ಕಷ್ಟಪಡುವಂತಹ ಸಾಧ್ಯತೆಗಳು. ಅವಕಾಶಕ್ಕಾಗಿ ಕಲಾವಿದರು ಕಷ್ಟಪಟ್ಟರೆ ಕೃಷಿಕರು ತಾವು ಬಿತ್ತಿರುವಂತಹ ಬೀಜಗಳ ಬಗ್ಗೆ, ಗೊಬ್ಬರ ಬಗ್ಗೆ, ಅಥವಾ ಮಳೆ ಬಗ್ಗೆ, ಅಥವಾ ಮಾರಾಟ ಮಾಡೋದ್ರ ಬಗ್ಗೆ, ನೀರಿನ ಬಗ್ಗೆ, ಈ ರೀತಿಯಾದಂತಹ ಚಿಂತೆಗಳು ರೈತರಿಗೆ ಚಿಂತೆನೆ ಒಂದಿಲ್ಲ ಅಂದರೆ ಒಂದು ಚಿಂತೆ. ಚೆನ್ನಾಗಿ ಬೆಳೆ ಬರಲಿಕ್ಕೆ 100 ಚಿಂತೆಗಳು. ಆ ಎಲ್ಲ 100 ಚಿಂತೆಗಳು ಮುಗಿದ ಮೇಲೆ ಸರಿಯಾದಂತಹ ರೇಟ್ ಸಿಗಲಿಲ್ಲ ಅನ್ನುವಂತಹ ಚಿಂತೆ. ನೋಡಿ, ಈ ರೀತಿ ಎಲ್ಲ ಕೈಗೆ ಬೆಳೆ ಬಂದಾಗ ರೇಟ್ ಸರಿಯಾಗಿ ಸಿಗಲ್ಲ ಅವರಿಗೆ. ಈ ರೀತಿಯಾದಂತಹ ತೊಂದರೆಗಳು ನಮ್ಮ ಕೃಷಿಕರು ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗಾಗಿ ಕೃಷಿಕರು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುವಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಈ ಎದೆ ನೋವು ಅಥವಾ ಎದೆ ಉರಿತ, ಅಸಿಡಿಟಿ, ಈ ರೀತಿಯಾದಂತಹ ಅನುಭವಗಳು ಕಂಡು ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆಹಾರದ ಬಗ್ಗೆ ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ಇನ್ನು ಈ ವಿಡಿಯೋದ ಬಹುಮುಖ್ಯವಾದಂತಹ ಭಾಗ ಅಂದರೆ ಏನು, 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ, 16ರಿಂದ 31ನೇ ತಾರೀಕಿನವರೆಗೆ, 30ನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತವೆ ನಿಮಗೆ ಅನ್ನುವಂಥದ್ದು ಬಹಳ ವಿಸ್ತೃತವಾದಂಥ ವರದಿ, ಜೊತೆಗೆ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ, ನೀವೇ ಸುಲಭವಾಗಿ, ಸರಳವಾಗಿ, ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. 80ರಿಂದ 90 ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ. ನಾನು ಈ ಜಾತಕದ ಬಗ್ಗೆ ಬಹಳ ಹೇಳಲ್ಲ. ನೀವು ತರಿಸ್ಕೊಂಡ ಮೇಲೆ ಅದರ ಅನುಭವ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನಂಬಿಕೆ
ನಂಬಿಕೆ ವಿಶ್ವಾಸದಿಂದ ನೀವು ತೆಗೆದುಕೋಬಹುದು. ಈಗಲೇ ಆರ್ಡರ್ ಮಾಡ್ಕೊಳ್ಳಿ. ಬಹಳಷ್ಟು ವಿಶ್ವಾಸಾರ್ಹ ಜಾತಕ ಇದಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ತರಿಸ್ಕೊಳ್ಳಿ. ಜೊತೆಗೆ ಈ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗಿನ ಫಲಗಳನ್ನು ನೋಡೋದಾದ್ರೆ ನೋಡಿ, ಕೆಲವೊಂದು ನೀವು ಹೆಚ್ಚಾಗಿ ತಲೆಯನ್ನು ಓಡಿಸ್ತಾ ಇರ್ತೀರಿ, ಆದರೆ ಅತಿ ಆಗಬಾರ್ದು. ನಿಮ್ಮ ಒಂದು ಲಿಮಿಟು, ನಿಮ್ಮ ಒಂದು ಕೆಪಾಸಿಟಿ, ನಿಮ್ಮ ಒಂದು ಹಣಕಾಸಿನ ಸ್ಥಿತಿ, ನೀವಿರುವಂಥ ಪರಿಸ್ಥಿತಿ, ನಿಮ್ಮ ಆರೋಗ್ಯ ಸನ್ನಿವೇಶ, ನಿಮ್ಮ ಒಂದು ಸಿಚುವೇಶನ್, ನಿಮ್ಮ ಕಕ್ಷೆ ಇದೆಯಲ್ಲ, ಆ ಕಕ್ಷೆ ಮೀರಬಾರ್ದು. ನಾನೇನೋ ಒಂದು ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಆ ಎಲ್ಲೆಯನ್ನು ಮೀರಿದ್ರೆ ಕಷ್ಟಗಳು, ತೊಂದರೆಗಳು, ನೋವುಗಳು, ಏನೋ ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀರಾ, ನೀವು 2 ಲಕ್ಷದ ಕಮಿಟ್ಮೆಂಟ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಲಿಮಿಟೇಷನಲ್ಲಿರುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ತಮ್ಮ ಸ್ವಯಂಕೃತ ಅಪರಾಧದಿಂದ ಹಾನಿಯಾಗುತ್ತೆ. ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಡ. ನಾನು ಗೆದ್ದೆ ಗೆಲ್ತೀನಿ, ಮಾಡೇ ಮಾಡ್ತೀನಿ, ಈ ಥರ ಬೇಡ. ತಾಳ್ಮೆ, ಸಹನೆ, ಬುದ್ಧಿವಂತಿಕೆ ಮತ್ತು ಸಮಾಧಾನದಿಂದ ನೀವು ನಡೆದ್ರೆ ಖಂಡಿತ ನಿಮಗೆ ಲಾಭ ಅನ್ನುವಂಥದ್ದು ಆಗುತ್ತೆ. ಇನ್ನು ನಿಮಗೆ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ. ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಕಿರಿಕಿರಿಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸವಾಲುಗಳು ಕಂಡು ಬರುತ್ತೆ. ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ನೀವು ನೇರವಾಗಿ ಮಾತಾಡ್ತೀರಿ, ನಿಜ. ಎಷ್ಟೋ ಜನರಿಗೆ ನೀವು ನೇರವಾಗಿ ಮಾತಾಡಿ ಕೆಟ್ಟವರಾಗಿದ್ದೀರಿ. ನಿಜನ ಸುಳ್ಳು ಕಾಮೆಂಟ್ ಮಾಡಿ ಬೇಕಿದ್ರೆ. ಎಷ್ಟೋ ಜನರಿಗೆ ಇವತ್ತು, ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಯಾವುದೇ ಒಂದು ಕೆಟ್ಟ ವಿಚಾರಗಳು ಇರಲ್ಲ, ಒಳ್ಳೆ ವಿಚಾರಗಳಿರುತ್ತೆ, ಸತ್ಯವೇ ಇರುತ್ತೆ. ನೇರವಾಗಿ ಮಾತಾಡುವಂಥ ನಿಷ್ಠುರವಾದಿ ಮನುಷ್ಯ ನೀವು. ಆದರೆ ನೀವು ಮಾತಾಡಿದಾಗ ಅದರಿಂದ ಬಹಳಷ್ಟು ಸಮಸ್ಯೆಗಳಾಗಿರುವಂಥದ್ದನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ್ರೆ ನಿಮಗೆ ಗೊತ್ತಿದೆ. ಹಾಗಾಗಿ ಮಾತಿನ ಮೇಲೆ ನಿಯಂತ್ರಣವನ್ನು ಇರಬೇಕಾಗತ್ತೆ. ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ, ಮೂಲವ್ಯಾಧಿ, ಮಲಬದ್ಧತೆ ಇತ್ಯಾದಿಗಳಂತಹ ಸಮಸ್ಯೆಗಳಿಗೆ ಕಾರಣವಾಗುವಂಥ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಮನಸ್ಸು ಹೆದರಿಕೆಯಿಂದ ಕೂಡಿರುತ್ತೆ. ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಚಿಂತೆ, ಆ ಕೆಲಸ ಆಗುತ್ತಾ ಆಗಲ್ವಾ, ಅದು ಆಗದೇ ಇದ್ರೆ ನಾನು ಏನು ಮಾಡಲಿ, ಈ ರೀತಿಯಾದಂತಹ ಒಂದು ಚಿಂತೆಗಳು ನಿಮಗೆ ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರೋದ್ರಿಂದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಏನು ಫಲ ಇದೆ ಅಂತ ನೋಡಿದ್ರೆ ನೋಡಿ, ಮಕ್ಕಳಿಗೆ ಅನಾರೋಗ್ಯ ಬಾಧಿಸುವಂಥದ್ದು. ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪತಿಯೋ ಅಥವಾ ನಿಮಗೆ ಪತ್ನಿಯೋ ಸಹಾಯ ಮಾಡುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯ ದಾಂಪತ್ಯ ಜೀವನ ತುಂಬ ಅನ್ಯೋನ್ಯವಾಗಿರುತ್ತೆ. ಪ್ರೇಮಿಗಳು ತುಂಬ ಖುಷಿಯಾಗಿರ್ತಾರೆ. ಸಹ ಉದ್ಯೋಗಿಗಳಿಂದ ಕಿರಿಕಿರಿ. ನಾನು ಆಗಲೇ ಹೇಳಿದ್ದೀನಿ, ನೀವು ಮೈಯೆಲ್ಲ ಕಣ್ಣಾಗಿಸ್ಕೊಳ್ಬೇಕು. ಈ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಸ್ವಯಂ ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಸಹೋದರರಿಗೆ ಬಹಳ ಅನುಕೂಲತೆ ಇರುವಂತಹ ಸಾಧ್ಯತೆಗಳಿರುತ್ತೆ, ಆದರೆ ಅವರಿಗೆ ಸಮಯವನ್ನು ಕೊಡಬೇಕಾಗತ್ತೆ. ಎಲ್ಲ ಭೌತಿಕವಾದ ಸಂತೋಷದ ನಡುವೆಯೂ ಕೂಡ ಮನಸ್ಸು ಏನೋ ಒಂಥರ ಭಯದಿಂದ ನರಳುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಅನುಕೂಲತೆಗಳಿರುತ್ತೆ, ನೋಡೋದಕ್ಕೆಲ್ಲವೂ ಚೆನ್ನಾಗಿರುತ್ತೆ. ಒಳಗೆ ಏನೋ ಒಂದು ಆತಂಕಗಳು ನಿಮಗೆ ಕಾಡುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಹಾಗಾಗಿ ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಮುಂದುವರಿರಿ. ಈ ತಿಂಗಳಲ್ಲಂತೂ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಅಷ್ಟೇ ಸವಾಲುಗಳು ಇದೆ. ಬರೀ ಒಳ್ಳೆಯದೇ ಇದ್ರೆ ಜೀವನ ಅಲ್ಲ, ಬರೀ ಕೆಟ್ಟದೇ ಇದ್ರೆ ಜೀವನ ಅಲ್ಲ. ಕಷ್ಟ ಸುಖಗಳು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಹಾಗಾಗಿ ಜೀವನ ಅಂತಂದ ಮೇಲೆ ಎಲ್ಲ ಕಷ್ಟಗಳು ಬರುತ್ತೆ. ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತಿಳಿಸಿದ್ದೀನಿ. ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಈ ತಿಂಗಳು ಅತ್ಯಂತ ಯಶಸ್ವಿಯಾಗಿ ನೀವು ಕಳೀಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರತಕ್ಕಂತಹ ವಿಚಾರ. ಇನ್ನು ನಾನು ನಿಮ್ಗೆ ಪರಿಹಾರ ತಿಳಿಸ್ಕೊಡ್ತೀನಿ, ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತಾವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ ನವೆಂಬರ್ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. 12 ರಾಶಿಯವರ ಪುರುಷರ ಸ್ತ್ರೀಯರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿ ಸಿಗುತ್ತೆ. 27 ನಕ್ಷತ್ರದವರ ಬಗ್ಗೆ ಪೂರ್ಣವಾದ ಮಾಹಿತಿಗಳು ನಿಮಗೆ ಸಿಗ್ತಾ ಇರತಕ್ಕಂಥ ವಿಡಿಯೋಗಳ ಲಿಂಕು ಈ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲೂ ಕೂಡ ಹೋಗಿ ನಿಮ್ಗೆ ಬೇಕಾಗಿರುವಂಥ ವಿಡಿಯೋದ ಮಾಹಿತಿಯನ್ನು ನೋಡ್ಕೋಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮೇಷರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಯಾತ್ರಾ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಮನೆ ದೇವರ ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ. ನಿಮಗೆ ನಿತ್ಯ ಸೌರ ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು, ಗಣಪತಿ ದೇವಾಲಯಕ್ಕೆ ಗರಿಕೆಯನ್ನು ನೀಡುವಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಸಂಜೆ ಮನೆಯಲ್ಲಿ ದೀಪ ಬೆಳಗಿಸ್ಬೇಕು. ಕಂಪಲ್ಸರಿಯಾಗಿ ಸಾಯಂಕಾಲ ಆಯಿತು ಅಂತಂದರೆ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ನಿಮಗೆ ಇದರಿಂದ ಸಿಗುತ್ತೆ. ಜೊತೆಗೆ
ಶ್ರೀ ನರಸಿಂಹಸ್ವಾಮಿ ಆರಾಧನೆಯನ್ನ ಮಾಡ್ಕೊಳ್ಳಿ. ಇದು ಎಲ್ಲವೂ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಮನಸ್ಸೋ ಇಚ್ಛೆಯಿಂದ ಮಾಡಿ, ಇದರ ಫಲಗಳನ್ನ ನೀವು ಪಡ್ಕೊಳ್ಳಿ. ಯಾಕಂತಂದ್ರೆ ದೈವ ಕೃಪೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ದೈವ ಕೃಪೆ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ನಮಗೆ ಕೃಪೆ ಆಗತ್ತೆ. ಆತ್ಮ ಸಾಕ್ಷಿ, ಆತ್ಮ ಸಂತೋಷ ಆಗತ್ತೆ. ಆತ್ಮ ಸಂತೋಷ ಇದ್ದಾಗ ಎಂಥ ಕಠಿಣವಾದಂಥ ಕೆಲಸಗಳಿದ್ರು ಸಕ್ಸಸ್ ಆಗುತ್ತೆ. ಮನೆಯಲ್ಲೂ ಕೂಡ ಒಂದು ದೇವರ ಒಂದು ಆರಾಧನೆ ಮಾಡೋದ್ರಿಂದ ದೈವಿಕ ಕೃಪೆಗೆ ಪಾತ್ರ ಆಗ್ತೀರಿ. ಇದರಿಂದ ಎಷ್ಟೇ ಸಂಕಷ್ಟಗಳಿದ್ರು ಕೂಡ ಎದುರಿಸುವಂತಹ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಬೆಳಗತಕ್ಕಂಥದ್ದು. ಜೊತೆಗೆ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಪ್ರೀತಿಸಿ, ಅದರಿಂದನೂ ಕೂಡ ನಿಮಗೆ ಬಹಳ ಅನುಕೂಲತೆಗಳು ಸಿಗುತ್ತೆ. ಶುಭವಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.